ಎನರ್ಜಿ ಅಂತ ಕರೀತಾರೆ. ಅದೇ ರೀತಿ ಇದನ್ನ ಬ್ರಹ್ಮಾಂಡ ಶಕ್ತಿ ಅಥವಾ ದೈವಿಕ ಶಕ್ತಿ ಅಂತನೂ ಸಹ ಈ ವಿಶ್ವ ಪ್ರಾಣ ಶಕ್ತಿನ ಕರೀತಾರೆ. ಇಲ್ಲಿ ಸ್ವಲ್ಪ ಜನರಲ್ ಆಗಿ ತಗೋತಾ ಇದ್ದೀನಿ ಮಾಸ್ಟರ್ಸ್. ನಾನು ಈ ವಿಶ್ವ ಶಕ್ತಿನ ವೈಜ್ಞಾನಿಕ ದೃಷ್ಟಿಯಿಂದನೂ ನಾವು ವಿವರಣೆ ಕೊಡ್ಬೋದು, ಅದೇ ರೀತಿ ಆಧ್ಯಾತ್ಮಿಕ ದೃಷ್ಟಿಯಿಂದನೂ ಸಹ ವಿವರಣೆಯನ್ನ ಕೊಡ್ಬೋದು. ಇಲ್ಲಿ ವೈಜ್ಞಾನಿಕವಾಗಿ ಏನಂತ ಕರೀತಾರೆ, ಇಲ್ಲಿ ಯಾವ ರೀತಿ ವಿವರಣೆ ಕೊಡ್ತಾರೆ ಅಂದ್ರೆ, ಈ ಬ್ರಹ್ಮಾಂಡದಲ್ಲಿ ನಮ್ಮಲ್ಲಿ ಬಹಳ ಶಕ್ತಿ ಇದೆ. ಈ ಬ್ರಹ್ಮಾಂಡದ ಶಕ್ತಿ ಹೇಗಿದೆ ಅಂದ್ರೆ, ಇದು ಒಂದು ಶಕ್ತಿಗಳ ಸಮೂಹ ಅಂತ ಇಲ್ಲಿ ವೈಜ್ಞಾನಿಕ ದೃಷ್ಟಿಯಿಂದ ಇಲ್ಲಿ ವಿವರಣೆ ಕೊಡ್ತಾರೆ. ಇಲ್ಲಿ ಯಾವ್ದಪ್ಪ ಅದು ಸಮೂಹಗಳ ಶಕ್ತಿ ಅಂತಂದ್ರೆ, ಯಾವ್ದೆಲ್ಲ ಈ ಶಕ್ತಿಗಳನ್ನ ಉತ್ಪತ್ತಿ ಮಾಡುತ್ತೆ ಈ ಬ್ರಹ್ಮಾಂಡದಲ್ಲಿ ಅಂದ್ರೆ, ಸೂರ್ಯನ ಶಕ್ತಿ, ನಕ್ಷತ್ರಗಳ ಶಕ್ತಿ, ಮತ್ತೆ ವಿಕಿರಣಗಳ ಶಕ್ತಿ, ಮತ್ತೊಂದು ಗುರುತ್ವಾಕರ್ಷಣ ಶಕ್ತಿ. ಈ ಎಲ್ಲಾ ಶಕ್ತಿಗಳು ಒಟ್ಟುಗೂಡಿ ಏನಂತ ಕರೀತಾರೆ ಅಂದ್ರೆ, ಇದನ್ನ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ಈಗ ನಾವು ಆಧ್ಯಾತ್ಮಿಕದ ದಾರಿನಲ್ಲಿದ್ದೀವಿ. ಈ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಯಾವ ರೀತಿ ಇದನ್ನ ಕರೀತಾರೆ ಅಂತಂದ್ರೆ, ಇದನ್ನ ಪ್ರಾಣಶಕ್ತಿ ಅಂತ ನಾವು ಕರಿತೀವಿ. ಇದು ಏನಂತ ಆಗುತ್ತೆ ಅಂತಂದ್ರೆ, ಈ ಜಗತ್ತನ್ನು ನಡೆಸುವ ದೈವಿಕ ಶಕ್ತಿ ಇದು. ಎಲ್ಲಾ ಜೀವಿಗಳಲ್ಲೂ ಇರುವಂತಹ ಜೀವಶಕ್ತಿ ಇದು. ಧ್ಯಾನ ಮತ್ತು ಯೋಗದ ಮೂಲಕ ಅನುಭವಿಸಬಹುದಾದಂತಹ ಶಕ್ತಿ ಅಂತ ಇದನ್ನ ನಾವು ಕರಿತೀವಿ ಅಂತ. ಇದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಮ್ಮ ಕಾಸ್ಮಿಕ್ ಎನರ್ಜಿ ಅಥವಾ ವಿಶ್ವ ಪ್ರಾಣ ಶಕ್ತಿಯನ್ನ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ನಂತರ ಈಗ ನಾವು ಪತ್ರಿಜಿಯವರು ವಿವರಿಸಿದಂತಹ ಈ ಕಾಸ್ಮಿಕ್ ಎನರ್ಜಿಯ ವಿಡಿಯೋಗಳ ಬಗ್ಗೆ ನೋಡ್ಕೊಂತ ಹೋಗೋಣ. ಇಲ್ಲಿ ವಿಶ್ವ ಪ್ರಾಣ ಶಕ್ತಿ ನಮಗೆ ಹೇಗೆ ಸಿಗುತ್ತೆ ಅಂತ ಪತ್ರಿಜಿಯವರ ದೃಷ್ಟಿಕೋನದಲ್ಲಿ ನಾವು ಈಗ ಹೇಳ್ಕೊಂತ ಬರ್ತೀನಿ. ಮೊದಲು ನಾವು ಧ್ಯಾನಕ್ಕೆ ಕೂತ್ಕೋತೀವಿ, ಅವಾಗ ನಮ್ಮ ಮನಸ್ಸು ಏನಾಗುತ್ತೆ, ಯೋಚನೆಗಳಿಂದ ತುಂಬ್ಕೊಂಡ್ಬಿಟ್ಟಿರ್ತದೆ. ಈ ಯೋಚನೆಗಳು ಯಾವ ರೀತಿ ಇರ್ತವೆ ಅಂದ್ರೆ, ಮೋಡಗಳ ರೀತಿಯಲ್ಲಿ ಒಂದಾದ್ಮೇಲೆ ಒಂದು ನಮ್ಗೆ ಬರ್ತಾ ಇರ್ತವೆ. ಅವಾಗ ನಮ್ಗೆ ಏನಾಗುತ್ತೆ, ನಮ್ಮ ದೇಹಕ್ಕೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಮತ್ತೆ ಬರ್ಡನ್ ಆಗುತ್ತೆ, ನಮ್ಮ ಉಸಿರೇ ನಮ್ಗೆ ಭಾರದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅವಾಗ ನಾವು ಏನ್ ಮಾಡ್ಬೇಕು, ನಾವು ಉಸಿರಾಟದ ಕಡೆ ಗಮನ ಕೊಟ್ಟಾಗ ನಮ್ಮ ಮನಸ್ಸು ಯೋಚನೆಗಳಿಂದ ಹೊರ ಬರುತ್ತೆ. ಅವಾಗ ನಮ್ಮ ಮನಸ್ಸೇನಾಗುತ್ತೆ, ಶೂನ್ಯವಾಗುತ್ತೆ. ಯಾವ ರೀತಿ ಅಂತ ಅಂದ್ರೆ, ಖಾಲಿಯಾಗಿ ಶುದ್ಧವಾಗಿರುವಂತಹ ಒಂದು ಸ್ಲೇಟಿನ ರೀತಿನಲ್ಲಿ ನಮ್ಗೆ ಕಾಣುತ್ತೆ ಅಂತ ಹೇಳ್ತಾರೆ. ಸ್ಲೇಟಿನ ರೀತಿ ಅಂದ್ರೆ ಶುದ್ಧವಾದ ಬಿಳಿಯ ಕಾಗದದಂತೆ ನಮ್ಮ ಮನಸ್ಸು ಶುಭ್ರವಾದಾಗ ನಮ್ಮ ಸಹಸ್ರಾರದ ಮೂಲಕ ಕಾಸ್ಮಿಕ್ ಎನರ್ಜಿ ಒಳ ಪ್ರವೇಶ ಮಾಡುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳ್ತಾರೆ. ಈ ತರ ಅವಾಗ ಏನಾಗುತ್ತೆ, ನಿಮ್ಗೆ ಯಾವ ತರ ಅನುಭವ ಆಗುತ್ತೆ, ಕಾಸ್ಮಿಕ್ ಎನರ್ಜಿ ಎಂಟ್ರಿ ಆಗಕ್ ಶುರುವಾದಾಗ ನಮ್ಮ ದೇಹ ಸಂಪೂರ್ಣವಾಗಿ ಹಗುರ ಆಗೋದಿಕ್ಕೆ ಶುರುವಾಗುತ್ತೆ. ಒಂಥರ ಬಲೂನ್ ತರ ತುಂಬ್ಕೊಳ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಆ ಶಕ್ತಿ ಕಂಪ್ಲೀಟ್ ಆಗಿ ಹಗುರ ಆದಾಗ ನಮ್ಗೆ ಏನ್ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಅವ್ರ ಪತ್ರಿಜಿ ಹೇಳ್ತಾರೆ, ಆಹಾ ಎಷ್ಟು ಚೆನ್ನಾಗ್ ಆಗ್ತಾ ಇದೆಯಪ್ಪ ನನ್ನ ದೇಹ ಅಂತಾನೆ ಅವ್ರು ಎಕ್ಸ್ಪ್ರೆಷನ್ ಮಾಡ್ತಾರೆ ಆ ವಿಡಿಯೋದಲ್ಲಿ. ಹಗುರವಾಗಿ ನಮ್ಗೆ ಸಿಕ್ಕಾಪಟ್ಟ ಸಂತೋಷನ ವ್ಯಕ್ತಪಡಿಸ್ತೀವಿ ಅಂತ ಆ ಸಂದರ್ಭದಲ್ಲಿ ಪತ್ರಿಜಿ ಅವರು ನಮ್ಗೆ ಹೇಳ್ತಾರೆ. ನೆಕ್ಸ್ಟ್, ಮನಸ್ಸು ಮತ್ತು ಕಾಸ್ಮಿಕ್ ಎನರ್ಜಿಗೆ ಯಾವ ರೀತಿ ಸಂಬಂಧವಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ಇಲ್ಲಿ ನಾವು ಉಸಿರಾಡಿದ್ರೆ ಏನಾಗುತ್ತೆ, ನಮ್ಮ ದೇಹ ಸತ್ತೋಗುತ್ತೆ. ಆ ದೇಹಕ್ಕೆ ಏನಂತೀವಿ, ಹೆಣ ಅಂತ ಕರಿತೀವಿ. ಹಾಗಾದ್ರೆ ನಾವು ಉಸಿರಾಟ ಮಾಡಿದಾಗ ಏನಾಗುತ್ತೆ, ಕಾಸ್ಮಿಕ್ ಶಕ್ತಿ ನಮ್ಮ ದೇಹನ ಪ್ರವೇಶ ಮಾಡ್ತದೆ. ಆ ಉಸಿರಿಗೆ ನಾವು ಪ್ರಾಣವಾಯು ಅಂತ ಕರಿತೀವಿ. ಅಂದ್ರೆ ನಮ್ಮ ಬರೀ ಅದು ಖಾಲಿ ಇರೋ ಅಂತ ಉಸಿರಲ್ಲ, ಅದು ಪ್ರಾಣವಾಯು ಅಂತ ಇಲ್ಲಿ ಪತ್ರಿಜಿ ಹೇಳ್ತಾರೆ. ಅಂದ್ರೆ ಕಾಸ್ಮಿಕ್ ಎನರ್ಜಿ ನಮ್ಮ ಉಸಿರಿನ ಗಾಳಿ ಜೊತೆಗೆ ಸೇರ್ಕೊಳ್ಳೋದ್ರಿಂದ ಅದು ಪ್ರಾಣವಾಯು ಆಗುತ್ತೆ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಈ ಪ್ರಾಣವಾಯು ಏನೇನೆಲ್ಲ ಮಾಡ್ತಾ ಇದೆ ಅಂತಂದ್ರೆ, ನಮ್ಮ ಭೌತಿಕ ದೇಹವನ್ನದು ರಕ್ಷಣೆ ಮಾಡುತ್ತೆ. ಅದೇ ರೀತಿ ಜೀವಕೋಶಗಳ ರಚನೆಯನ್ನು ಸಹ ಅದು ರಕ್ಷಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನಮ್ಮ ಮನಸ್ಸು ಕಲುಷಿತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಹಕ್ಕೆ ಸಹಸ್ರಾರದ ಮೂಲಕ ಪ್ರಾಣಶಕ್ತಿ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ, ಇಲ್ಲಿ ಯಾವ್ದೋ ಕಲುಷಿತಗೊಳ್ಳೋದು ನಮ್ಮ ಮನಸ್ಸು ಕಲುಷಿತಗೊಂಡು ಅಂದ್ರೆ ದೇಹ ನಮ್ಮ ಸಹಸ್ರಾರದ ಮೂಲಕ ಒಳಗೆ ಹೋಗೋದಕ್ಕೆ
ಆ ಶಕ್ತಿಗೆ ಸಾಧ್ಯ ಆಗೋದಿಲ್ಲ ಅಂತ ಇಲ್ಲಿ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಮತ್ತೀಗ ಸಾಮಾನ್ಯ ಜನರಿಗೆ ಹಾಗಾದ್ರೆ ಕಾಸ್ಮಿಕ್ ಎನರ್ಜಿ ಸಿಗೋದೇ ಇಲ್ವಾ? ಹಾಗಾದ್ರೆ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಯಾವ ರೀತಿ ಸಿಗುತ್ತೆ ಅಂತ ಅಂದ್ರೆ ಉಸಿರಾಟದ ಮೂಲಕ ಮಾತ್ರ ಅವರಿಗೆ ವಿಶ್ವ ಪ್ರಾಣ ಶಕ್ತಿ ಸಿಗುತ್ತೆ. ಆದ್ರೆ ನಮ್ಮಂತ ಧ್ಯಾನಿಗಳು ಮತ್ತು ಜ್ಞಾನಿಗಳಿಗೆಲ್ಲ ಯಾವ್ದ್ರ ಮೂಲಕ ಸಿಗುತ್ತೆ? ನಮ್ಗೆ ಉಸಿರಾಟದ ಮೂಲಕನೂ ಸಿಗುತ್ತೆ, ಧ್ಯಾನದ ಮೂಲಕನೂ ನಮಗೆ ಸಹಸ್ರಾರದಿಂದ ನಮಗೆ ವಿಶ್ವ ಪ್ರಾಣ ಶಕ್ತಿ ದೇಹದ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ಇದೇ ರೀತಿ ಅವಾಗ ಏನಾಗುತ್ತೆ, ನಮ್ದು ದೇಹ ಸಿಕ್ಕಾಪಟ್ಟೆ ಚುರುಕಾಗ್ಬಿಟ್ಟು ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ತಯಾರಾಗ್ಬಿಡುತ್ತೆ. ಎಷ್ಟೇ ಕಷ್ಟ ಆದ್ರೂ ನಮ್ಮ ದೇಹ ಕೆಲಸಗಳನ್ನ ಮಾಡೋದಕ್ಕೆ ಸುಲಭವಾಗಿ ನಾವು ಮಾಡ್ಕೊಂತ ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾವು ಮಲಗಿಕೊಂಡಾಗ ನಮ್ಮ ಹೆಂಗೆ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಮಲಗಿಕೊಂಡಾಗ ಏನಾಗುತ್ತೆ, ರಾತ್ರಿ ಹೊತ್ತು ಆಸ್ಟ್ರಲ್ ಬಾಡಿ ನಮ್ಮ ದೇಹದಿಂದ ಹೊರಗೆ ಬರುತ್ತೆ. ಅದು ಆಸ್ಟ್ರಲ್ ಯೂನಿವರ್ಸ್ಗೆ ಹೋಗುತ್ತಂತೆ ಮಾಸ್ಟರ್ಸ್. ಆಸ್ಟ್ರಲ್ ಯೂನಿವರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಕಾಸ್ಮಿಕ್ ಎನರ್ಜಿನ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ಅಷ್ಟೇ ಅಲ್ಲ, ಕಾಸ್ಮಿಕ್ ಎನರ್ಜಿನ ಹೀರ್ಕೊಂಡು ನಮ್ಮ ದೇಹಕ್ಕೆ ಬರೋದು ಅಷ್ಟೇ ಅಲ್ಲ, ಅದೇನ್ ಮಾಡುತ್ತೆ, ಆ ಕಾಸ್ಮಿಕ್ ಎನರ್ಜಿ ಫಿಸಿಕಲ್ ಯೂನಿವರ್ಸ್, ನೀವೆಲ್ಲ ಕೇಳಿರ್ಬೋದು ಮಾಸ್ಟರ್ಸ್, ಎಷ್ಟೊಂದು ಯೂನಿವರ್ಸ್ಗಳೆಲ್ಲ ಇದಾವೆ ಅಂತಂದ್ರೆ, ಅಂದ್ರೆ ನಮ್ಮ ದೇಹದಲ್ಲಿರೋ 7 ಬಾಡಿಗಳು ಸಹ ನಾವು ಬೇರೆ ಬೇರೆ ಪ್ರಪಂಚದಿಂದ ನಾವು ತಗೊಂಡ್ ಬಂದಿರ್ತೀವಿ. ಅದೇ ರೀತಿ ಇದೇನ್ ಮಾಡುತ್ತೆ, ಈ ಕಾಸ್ಮಿಕ್ ಎನರ್ಜಿ ಆ ಪ್ರಪಂಚನ, ಆ ಯೂನಿವರ್ಸ್ಗಳನ್ನ, ಅಂದ್ರೆ ಇಲ್ಲಿ ಫಿಸಿಕಲ್ ಯೂನಿವರ್ಸ್, ಕಾಸಲ್ ಯೂನಿವರ್ಸ್, ಸುಪ್ರ ಕಾಸಲ್ ಯೂನಿವರ್ಸ್ಗಳು ಎಲ್ಲ ಇದು ಶಕ್ತಿನ ತುಂಬುತ್ತೆ. ಅಂದ್ರೆ ಬ್ರಹ್ಮಾಂಡದಲ್ಲಿರುವಂತಹ ಈ ಪ್ರಾಣಶಕ್ತಿ ಎಲ್ಲಾ ಪ್ರಪಂಚಗಳನ್ನು ಸಹ ಇದು ಪ್ರಪಂಚಗಳಿಗೆ ಇದು ಶಕ್ತಿನ ತುಂಬುತ್ತೆ. ನಮ್ಮ ದೇಹಕ್ಕಷ್ಟೇ ಅಲ್ಲ ಈ ಪ್ರಾಣಶಕ್ತಿ ಶಕ್ತಿನ ತುಂಬೋದು ಅಂತ ಹೇಳ್ತಾರೆ. ಈಗ ಬೆಳಗ್ಗೆ ನಿದ್ದೆ ಮಾಡಿ ಎದ್ದಾಗ ಏನಾಗಿರುತ್ತೆ, ದೇಹ ನಮ್ಗೆ ಲವಲವಿಕೆಯಿಂದ ಕೂಡಿರುತ್ತೆ. ಆವಾಗ ನಾವು ಇದನ್ನ ನಮ್ಮ ಆಸ್ಟ್ರಲ್ ಬಾಡಿ ಕಾಸ್ಮಿಕ್ ಎನರ್ಜಿನ ತಂದಿರೋದ್ರಿಂದ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಪತ್ರಿಜಿಯವರು ಹೇಳ್ತಾರೆ. ಈಗ ನೀವು ಯಾಕೆ ನಿಮ್ಗೆ ಸುಸ್ತಾಗುತ್ತೆ? ನೀವು ರಾತ್ರಿ ನಿದ್ದೆ ಮಾಡಿರಲ್ಲ, ಬೆಳಗ್ಗೆ ಎದ್ದಾಗ ಹಿಂಗ್ ಒಲಾಡ್ತಾ ಇರ್ತೀವಿ, ಯಾಕೆ ಸುಸ್ತಾಗುತ್ತೆ ಅಂದ್ರೆ ನಾವು ನಿದ್ದೆ ಮಾಡ್ಲಿಲ್ದಾಗ ನಾವು ಮಾಡ್ದಿದ್ರೆ ಏನಾಗುತ್ತೆ, ನಮ್ಮ ಆಸ್ಟ್ರಲ್ ಬಾಡಿ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಆಸ್ಟ್ರಲ್ ಬಾಡಿ ಹೊರಗೆ ಬರ್ದಿದ್ರೆ ಕಾಸ್ಮಿಕ್ ಎನರ್ಜಿನ ಅದು ಯೂನಿವರ್ಸ್ ಅಲ್ಲಿರೋ ಕಾಸ್ಮಿಕ್ ಎನರ್ಜಿನ ಅದು ಹೀರ್ಕೊಂಡು ಬರೋದಿಲ್ಲ. ಅದಕ್ಕೆ ಏನಾಗುತ್ತೆ, ಇಲ್ಲಿ ನಮ್ಗೆ ಬೆಳಗ್ಗೆ ಎದ್ದೆಟ್ಟಿಗೆ ನಮ್ಗೆ ಒಂಥರ ಸುಸ್ತಾಗೋದು, ಯಾವುದೇ ಕೆಲಸ ಮಾಡೋಕೆ ನಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೆ ಪತ್ರಿಜಿ ಹೇಳ್ತಾರೆ, ಧ್ಯಾನ ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ನೀವು ರಾತ್ರಿ ನಿದ್ದೆ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಇಲ್ಲಿ ಎಲ್ಲಾರ್ಗೂ ಗೊತ್ತು ಗುಡಾಕೇಶ ಅಂತ ಕರೀತಾರೆ, ಅಂದ್ರೆ ಅಲ್ಲಿ ನಿದ್ದೆನೇ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪತ್ರಿಜಿ ಅವರು ಹೇಳ್ತಾರೆ, ನಿದ್ದೆ ತುಂಬಾ ಇಂಪಾರ್ಟೆಂಟು, ಧ್ಯಾನ ಅಷ್ಟೇ ಇಂಪಾರ್ಟೆಂಟು, ಮತ್ತೆ ನೀವು ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಏನು ಅಂದ್ರೆ ನಿಮ್ಮ ಉಸಿರಾಟವನ್ನು ನೀವು ಗಮನಿಸ್ಕೊಂಡಿರೋದು ಇನ್ನೂ ಇಂಪಾರ್ಟೆಂಟ್ ಅಂತ ಇಲ್ಲಿ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾರೆ ಪತ್ರಿಜಿ ಅವರು, ಧ್ಯಾನ ಮಾಡಿದ್ರೆ ಫಸ್ಟ್ ಏನ್ ಬರುತ್ತೆ ಅಂತ. ಇಲ್ಲಿ ಫಸ್ಟ್ ಏನ್ ಬರುತ್ತೆಪ್ಪ ಅಂತಂದ್ರೆ ಕಾಸ್ಮಿಕ್ ಎನರ್ಜಿ ನಮ್ಗೆ ಒಳಗಡೆ ದೇಹದ ಒಳಗಡೆ ಬರೋದಕ್ಕೆ ಶುರುವಾಗುತ್ತೆ. ಇದು ಎಲ್ಲಾ ಶಕ್ತಿಯ ಮೂಲ, ಅಂದ್ರೆ ಇದು ಮೂಲ ಶಕ್ತಿ, ಆದಿಶಕ್ತಿ ಅಂತ ಕರೀತಾರೆ. ಈ ಆದಿಶಕ್ತಿನ ಪಾರ್ವತಿ ದೇವಿ ಅಂತನೂ ಸಹ ಕರೀತಾರೆ. ಯಾರು ಧ್ಯಾನ ಮಾಡ್ತಾರೋ ಪಾರ್ವತಿ ದೇವಿ ಅವರಿಗೆ ವಿಶ್ವಶಕ್ತಿ ರೂಪದಲ್ಲಿ ಬರ್ತಾರೆ. ಯಾರು ಧ್ಯಾನ ಮಾಡೋದಿಲ್ಲ ಅವರಿಗೆ ಬರೋದಿಲ್ಲ. ಧ್ಯಾನ ಮಾಡಿದರೆ ಪಾರ್ವತಿ ದೇವಿ ಮೇಲಿನಿಂದ ಇಳಿದು ನಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾಳೆ ಅಂತ ಹೇಳ್ತಾರೆ. ಅಂದ್ರೆ ಪಾರ್ವತಿ ದೇವಿ ಅಂದ್ರೆ ವಿಶ್ವ ಮೂಲ ಚೈತನ್ಯ ಶಕ್ತಿ ಅಂತ ಇಲ್ಲಿ ಕರೀತಾ ಇದ್ದಾರೆ. ಈಗ ಫಸ್ಟ್ ನಾವು ಧ್ಯಾನ ಮಾಡಿದ ತಕ್ಷಣ ಬರ್ತಾ ಇರೋರು ಯಾರು? ಪಾರ್ವತಿ ದೇವಿ. ಆ ಕಾಸ್ಮಿಕ್ ಎನರ್ಜಿಯ ರೂಪದಲ್ಲಿ ಪಾರ್ವತಿ ದೇವಿ ನಮ್ಮ ದೇಹನ ಪ್ರವೇಶ ಮಾಡ್ತಾರೆ. ಇದನ್ನ ವಿಶ್ವ ಮೂಲ ಚೈತನ್ಯ ಶಕ್ತಿ ಅಂತ ಕರೀತಾರೆ. ನೆಕ್ಸ್ಟ್ ಸ್ಟೇಜ್ ಆಗಾದ್ರೆ ಯಾವುದು? ನೆಕ್ಸ್ಟ್ ಈಗ ನಮ್ಗೆ ಪಾರ್ವತಿ ದೇವಿ ಬಂದ್ಬಿಟ್ರು. ಪಾರ್ವತಿ ದೇವಿ ಬಂದ ತಕ್ಷಣ ಅವರ ಹಿಂದೆ ಬರೋಳೆ ಸರಸ್ವತಿ ದೇವಿ ಅಂತ ಇಲ್ಲಿ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಮೊದಲು ಯಾವಾಗ್ಲೂ ಪಾರ್ವತಿ ದೇವಿ ಬರ್ಬೇಕು, ಅವಳ ಹಿಂದೆ ಸರಸ್ವತಿ ದೇವಿ ಬರ್ಲೇಬೇಕು. ಅವಳು ಪಾರ್ವತಿ ದೇವಿ ಬಂದ್ಮೇಲೆ ಸರಸ್ವತಿ ದೇವಿ ಬರ್ದಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಪತ್ರಿಜಿ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪಾರ್ವತಿ ಬಂದ್ರೇನೆ ಸರಸ್ವತಿ ಬರೋದು, ಅದು ಅವಳು ಇಲ್ದಲೆ ಸರಸ್ವತಿ ಬರೋದಿಲ್ಲ ಅಂತ ಹೇಳ್ತಾರೆ.
ಇಲ್ಲಿ ಸರಸ್ವತಿ ದೇವಿ ನಮ್ಮ ದೇಹನ ಪ್ರವೇಶ ಮಾಡಿದಾಗ 4 ಅಂಶಗಳನ್ನ ಅವರು ವಿವರಣೆ ಕೊಡ್ತಾರೆ. ಅಂದ್ರೆ ಸರಸ್ವತಿ ದೇವಿ ನಮ್ಮ ದೇಹನ ಪ್ರವೇಶ ಮಾಡಿದಾಗ 4 ಅಂಶಗಳು ಹೇಳ್ತಾರೆ. ಅದು ಯಾವ್ಯಾವ್ದು ಅಂತ ಅಂದ್ರೆ ಓದು, ಬುದ್ಧಿ, ಕಲೆ ಮತ್ತು ಜ್ಞಾನ ಅಂತ ಹೇಳ್ತಾರೆ. ಇಲ್ಲಿ ಓದು ಅಂದ್ರೆ ನಾವು ಎಲ್ಲರೂ ಓದೇ ಇರ್ತೀವಲ್ವಾ, 1ನೇ ಕ್ಲಾಸಿಂದ ಇಂಜಿನಿಯರಿಂಗು ಅಥವಾ ಡಾಕ್ಟ್ರು, ಈ ತರ ಎಲ್ಲ ಓದುಗಳನ್ನ ನಾವು ಓದಿರ್ತೀವಿ, ವಿದ್ಯಾಭ್ಯಾಸ ಮಾಡಿರ್ತೀವಿ. ಅದನ್ನ ಇಲ್ಲಿ ಪತ್ರಿಜಿ ಏನಂತಾರೆ ಅಂದ್ರೆ, ಏನನ್ನು ಓದ್ತಿರೋ ಅದರ ಬಗ್ಗೆ ತಿಳುವಳಿಕೆ ಬರೋದೇ ಓದು ಅಂತ ಹೇಳ್ತಾರೆ. ಹಾಗಾದ್ರೆ ಬುದ್ಧಿ ಅಂದ್ರೆ ಏನು? ಬುದ್ಧಿ ಅಂದ್ರೆ ಯಾವುದು ಒಳ್ಳೇದು, ಯಾವುದು ಕೆಟ್ಟದು ಅಂತ ಅರ್ಥಕೊಂಡು ನಾವು ಬಾಳ್ತೀವಲ್ಲ, ಅದನ್ನ ಇಲ್ಲಿ ಬುದ್ಧಿ ಅಂತಾರೆ. ಮತ್ತೆ ಕಲೆ ಅಂದ್ರೆ ಏನು? ಎಷ್ಟೋ ಕಲೆಗಳಿವೆ, ಬರೀ ಓದೋದಷ್ಟೇ ಅಲ್ಲ, ಎಷ್ಟೋ ಕಲೆಗಳಿವೆ. ಅದರಲ್ಲಿ 64 ವಿದ್ಯೆಗಳು ಇದಾವೆ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅಥವಾ ಈಜು ಇರ್ಬೋದು, ಅಥವಾ ಪೇಂಟಿಂಗ್ ಮಾಡೋದು ಇರ್ಬೋದು. ಇವುಗಳಲ್ಲೆಲ್ಲ ನಾವು ನೈಪುಣ್ಯತೆಯನ್ನು ಪಡೆಯೋದೇ ಕಲೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ನೆಕ್ಸ್ಟ್ 4ನೇದು ಏನಪ್ಪಾ ಅಂತಂದ್ರೆ ಜ್ಞಾನ. ಸರಸ್ವತಿಯಿಂದ ನಾವು ಆತ್ಮಜ್ಞಾನನ ಪಡಿಬಹುದು ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಈ 4 ಅಂಶಗಳು ಓದು, ಬುದ್ಧಿ, ಕಲೆ ಮತ್ತು ಆತ್ಮಜ್ಞಾನ, ಈ ಪಾರ್ವತೀ ದೇವಿಯಿಂದ ನಮಗೆ ಶಕ್ತಿ ಬಂದ್ರೆ ಸರಸ್ವತಿ ದೇವಿಯಿಂದ ನಮಗೆ 4 ಅಂಶಗಳು ಇವು ಬರ್ತವೆ ಅಂತ ಹೇಳ್ತಾರೆ. ಈ ಪಾರ್ವತೀ ದೇವಿ ಮತ್ತೆ ಸರಸ್ವತಿ ದೇವಿ ನಮಗೆ ಒಲಿದ್ ಬಿಟ್ಲು ಅಂದ್ರೆ ಮುಂದೆ ಬರೋರು ಯಾರು? ಲಕ್ಷ್ಮೀ ದೇವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇವರಿಬ್ರು ಬಂದ್ರೆ ಲಕ್ಷ್ಮೀ ದೇವಿ ಅವಳು ಇವರಿಬ್ರು ಹಿಂದೆ ಬರ್ಲೇಬೇಕು. ಅವಳು ಬರ್ದಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವರಿಬ್ರು ಬರ್ಲಿಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಖಂಡಿತ ಬರೋದಿಲ್ಲ ಅಂತ ಹೇಳ್ತಾರೆ. ಈಗ ಗೊತ್ತಿರ್ಬೋದು, ಏನು ವಿದ್ಯೆನೇ ಇಲ್ಲ ಅಂದ್ರೆ ನಮಗೆ ಅಷ್ಟು ಸುಲಭವಾಗಿ ನಾವು ಹಣ ಗಳಿಸೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಅಂತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ನಾವು ಪಾರ್ವತೀ ದೇವಿ ಅಂದ್ರೆ ಪ್ರೈಮರಿ ಸ್ಕೂಲ್ ಇದ್ದಂಗೆ, ಸರಸ್ವತಿ ದೇವಿ ಅಂದ್ರೆ ಮಿಡಲ್ ಸ್ಕೂಲ್ ಇದ್ದಂಗೆ, ಮತ್ತೆ ಲಕ್ಷ್ಮೀ ದೇವಿದು ಹೈಸ್ಕೂಲ್ ಅಂತ ಹೇಳ್ತಾರೆ. ಯಾವಾಗ್ಲೂ ಲಕ್ಷ್ಮೀ ದೇವಿ ಯಾವಾಗ ಬರ್ತಾಳೆ ಅಂದ್ರೆ ಹೇಳಿದೆ, ಪಾರ್ವತಿ ದೇವಿ ಮತ್ತು ಸರಸ್ವತಿ ದೇವಿ ಬಂದ ನಂತರ ಅವರ ಇಬ್ಬರನ್ನು ಹಿಂಬಾಲಿಸ್ಕೊಂಡು ಬರೋಳು ಲಕ್ಷ್ಮೀ ದೇವಿ ಅಂತ. ಇಲ್ಲಿ ಲಕ್ಷ್ಮೀ ದೇವಿಯಲ್ಲಿ 8 ಅಂಶಗಳನ್ನ ಹೇಳ್ತಾರೆ. ಅಂದ್ರೆ ನಿಮಗೆ ಗೊತ್ತಿರ್ಬೋದು ಮಾಸ್ಟರ್ಸ್, ಅಷ್ಟಲಕ್ಷ್ಮಿಯರು ಅಂತಂದು. 1ನೇದು ಧೈರ್ಯಲಕ್ಷ್ಮಿ, ಆದಿಲಕ್ಷ್ಮಿ, ಧನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಧಾನ್ಯಲಕ್ಷ್ಮಿ ಮತ್ತು ಸಂತಾನ ಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿ ಅಂತ ಈ 8 ಲಕ್ಷ್ಮಿಯವರು ಲಕ್ಷ್ಮಿಯೊಂದಿಗೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪತ್ರಿಜಿ. ನೆಕ್ಸ್ಟ್ ಸಂಭಾಷಣೆ ಮಾಸ್ಟರ್ಸ್. ಇಲ್ಲಿ ಪತ್ರಿಜಿ ಮತ್ತು ಸತ್ಯನಾರಾಯಣ ಸರ್ ಅವರ ನಡುವೆ ನಡೆದಿರುವಂತಹ ಸಂಭಾಷಣೆಯನ್ನು ಒಂದು ವಿಡಿಯೋದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ, ಅದನ್ನ ಹೇಳ್ತೀನಿ. ಧ್ಯಾನ ಮಾಡೋದು ವಿಶ್ವಶಕ್ತಿ ಎಲ್ಲವನ್ನು ಕೊಡುತ್ತದೆ ಅನ್ನೋದು. ಅವರು ಸತ್ಯನಾರಾಯಣ ಸರ್ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಧ್ಯಾನ ಮಾಡದವರು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು, ಅವರು ಹೆಚ್ಚು ಹೆಚ್ಚು ವಿಶ್ವಶಕ್ತಿಯನ್ನು ಗಳಿಸಬಹುದು ಅಲ್ವೇ ಗುರುಗಳೇ ಅಂತ ಕೇಳಿರ್ತಾರೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಹೌದು ಪಡಿಬಹುದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅವರು, ಧ್ಯಾನವನ್ನು ಮಾಡಿದಾಗ ಧ್ಯಾನ ವಿಜ್ಞಾನವು ಅವರಿಗೆ ಅರಿವಾಗುತ್ತದೆ, ಅದರ ಅನುಕೂಲಗಳನ್ನು ಗಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಲ್ವೇ ಗುರುಗಳೇ ಅಂತ. ಅದಕ್ಕೆ ಪತ್ರಿಜಿ ಅವರ ಉತ್ತರ, ಹೌದು, ವಿಜ್ಞಾನವು ಪ್ರತಿಯೊಬ್ಬರಿಗೂ ಒಂದೇ ಆಗಿರುತ್ತದೆ, ಹಾಗೆ ಧ್ಯಾನ ವಿಜ್ಞಾನವು ಒಂದೇ ಆಗಿರುತ್ತದೆ, ಅದು ಎರಡಾಗಿರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಧ್ಯಾನ ವಿಜ್ಞಾನ ಅನ್ನೋದು ಇಡೀ ಯಾವುದೇ ಪ್ರಪಂಚದ ಮೂಲೆಯಲ್ಲಿ ಹೋದ್ರುನು ಅದು ಒಂದೇ ಧ್ಯಾನ ವಿಜ್ಞಾನ ಅನ್ನೋದು, ಅಲ್ಲಿ ಎರಡೆರಡು ಇಲ್ಲ. ರಷ್ಯಾದ ದೇಶದ ಧ್ಯಾನ ಅಥವಾ ಭಾರತೀಯ ದೇಶದ ಧ್ಯಾನ ಅಂತ ಇಲ್ಲಿ ವಿಂಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಅಂದ್ರೆ ಧ್ಯಾನ, ಅದು ನೀವು ಕಣ್ಣನ್ನು ಮುಚ್ಕೊಂಡು ಗಮನಿಸ್ತಿದ್ದಾಗ ನಿಮ್ಮ ಖಾಲಿಯಾಗಿ ಮನಸ್ಸು ಖಾಲಿಯಾಗಿ ವಿಶ್ವ ಪ್ರಾಣ ಶಕ್ತಿ ಬರುವುದೇ ಇಲ್ಲಿ ಧ್ಯಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಧ್ಯಾನದ ವಿಜ್ಞಾನದಲ್ಲಿ ಹಲವಾರು ತತ್ವಗಳಿವೆ, 2-3 ತತ್ವಗಳನ್ನು ನೀವು ಯಾವಾಗ್ಲೂ ನಮ್ಮ ಜ್ಞಾನೋದಯಕ್ಕಾಗಿ ಉಲ್ಲೇಖಿಸುತ್ತಿದ್ದೀರಿ. ಅದರಲ್ಲಿ ಮೊದಲನೆಯದು ಧ್ಯಾನ ವಿಜ್ಞಾನದ
ಮೊದಲನೆಯ ತತ್ವ, ನೀವು ಉಸಿರಿನೊಂದಿಗೆ ಒಂದಾದಾಗ ಸ್ವಯಂ ಚಾಲಿತವಾಗಿ ಮನಸ್ಸು ಖಾಲಿಯಾಗುತ್ತದೆ ಅಲ್ವೇ ಗುರುಗಳೇ ಅಂತ. ಅದಕ್ಕೆ ಪತ್ರಿಜಿ ಹೇಳ್ತಾರೆ, ಮನಸ್ಸು ಖಾಲಿಯಾಗಬೇಕೆಂದರೆ ಅವನು ಉಸಿರಿನೊಂದಿಗೆ ಇರಬೇಕು. ನೀವು ಯಾವುದಾದರೂ ಕೆಲಸ ಮಾಡುವಾಗ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. ಉದಾಹರಣೆ, ನೀವು ಟೈಪ್ ಮಾಡುವಾಗ ಇರಬಹುದು, ಅಥವಾ ನೀವು ಸಂಗೀತ ಆಲಿಸುವಾಗಾದ್ರೂ ಇರ್ಬೋದು, ಮನಸ್ಸು ಆ ಕೆಲಸದಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅಂತ ಹೇಳ್ತಾರೆ. ನೀವು ಉಸಿರನ್ನು ಗಮನಿಸುವಾಗ ಮನಸ್ಸು ಖಾಲಿಯಾಗುತ್ತದೆ, ಅದು ಉಸಿರಿನ ಹಿರಿಮೆಯಾಗಿದೆ ಅಂತ ಹೇಳ್ತಾರೆ. ಉಸಿರು ಮತ್ತು ಮನಸ್ಸು ಒಟ್ಟಿಗೆ ಇಲ್ಲಿ ಬಂಧಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಪತ್ರಿಜಿ ಹೇಳೋದು, ನೀವು ಟೈಪ್ ಮಾಡ್ಬೇಕಾದ್ರೆ, ಸಂಗೀತ ಕೇಳ್ಬೇಕಾದ್ರೆ ಏನಾಗುತ್ತೆ, ನಮ್ಮ ಮನಸ್ಸು ಆ ಕೆಲಸಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಅಲ್ಲಿ ನಿಮ್ಗೆ ಒಂದು 15-70% ಶಕ್ತಿ ಬರ್ತಾ ಇದ್ರೆ, ಇಲ್ಲೇನಾಗುತ್ತೆ, ನಮ್ಮ ಮನಸ್ಸು ಉಸಿರಿನ ಕಡೆ ಗಮನ ಕೊಟ್ಟಾಗ, ನಮ್ಮ ಮನಸ್ಸು ಶೂನ್ಯ ಆದಾಗ ನಮ್ಗೆ 100% ಶಕ್ತಿ ನಮ್ಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಏಕಕಾಲದಲ್ಲಿ 2 ಕೆಲಸಗಳನ್ನು ಮಾಡಲಾಗುವುದಿಲ್ಲ ಅಲ್ವೇ ಅಂತ ಕೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಹೌದು, ಮಾಡಲಾಗುವುದಿಲ್ಲ ಅಂತ ಉತ್ತರ ಕೊಡ್ತಾರೆ. ಮತ್ತೆ ಇನ್ನೊಂದು ಕ್ವಶನು, ವಿಶ್ವಶಕ್ತಿಯ ಕೊರತೆ ಕೆಲವು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಅಲ್ವೇ ಅಂತ. ಹೌದು, ಕಾರಣವಾಗುತ್ತದೆ. ಆದ್ದರಿಂದ ಭೌತಿಕ ಆರೋಗ್ಯ, ಮಾನಸಿಕ ಆರೋಗ್ಯದ ಪ್ರಯೋಜನಗಳೆಂದು ಪಟ್ಟಿ ಮಾಡುವುದು ಏಕೆ? ಧ್ಯಾನವು ಪ್ರತಿಯೊಂದನ್ನು ನೀಡುತ್ತದೆ. ವಿಶ್ವಶಕ್ತಿಯು ಎಲ್ಲವನ್ನು ಕೊಡುತ್ತದೆ. ನಿಮಗೆ ಬೇಕಾಗಿರುವುದೆಲ್ಲವನ್ನೂ ಕೊಡುತ್ತದೆ. ನಿಮ್ಮಲ್ಲಿ ಹೆಚ್ಚು ವಿಶ್ವಶಕ್ತಿ ಹೊಂದಿದ್ದರೆ ನೀವು ನೀರಿನಲ್ಲಿ ತೇಲಬಹುದು, ಹನುಮಂತನಂತೆ ಆರಬಹುದು ಅಂತ ಹೇಳ್ತಾರೆ. ಅಂದ್ರೆ ವಿಶ್ವಶಕ್ತಿ ನಮ್ಮ ದೇಹನ ಸೇರ್ದಂಗೆ ಅಂದ್ರೆ ನಾವು ಧ್ಯಾನ ಮಾಡಿದಾಗ ಹೆಚ್ಚು ವಿಶ್ವಶಕ್ತಿ ಸೇರ್ಕೊಂಡಾಗ ಏನಾಗುತ್ತೆ, ನಮ್ಮ ದೇಹ ಹಗುರ ಆಗೋದ್ರಿಂದ ನೀವು ನೀರ್ನಲ್ಲೂ ತೇಲ್ಬೋದು, ಹನುಮಂತನಂಗೇನು ಸಹ ಗಾಳಿಲಿ ಹಾರ್ಕೊಂಡು ಹೋಗಬಹುದು. ಈ ರೀತಿಯ ಸಾಮರ್ಥ್ಯಗಳನ್ನು ಹನುಮಂತ ಹೇಗೆ ಪಡೆದ? ಧ್ಯಾನದ ಬಲದಿಂದ. ಅವನು ಧ್ಯಾನದ ಮೂಲಕ ಬಹಳಷ್ಟು ವಿಶ್ವಶಕ್ತಿಯನ್ನು ಸಂಗ್ರಹಿಸಿದ. ಆ ಮೂಲಕ ಹಗುರವಾದ ತೂಕವನ್ನು ಹೊಂದಿದ. ಬಯಸಿದ ಏನು ಬೇಕಾದರೂ ಆಗುತ್ತಾನೆ. ಸಾಕಷ್ಟು ಶಕ್ತಿಯನ್ನು ಪಡೆದು ಅನಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಕಾಮ್ಯ ಇವೆಲ್ಲವೂ ವಿವಿಧ ಸ್ಥಿತಿಗಳಾಗಿವೆ. ಇವೆಲ್ಲವನ್ನು ಆ ಹನುಮಂತ ಸಾಧಿಸ್ದ. ಬರೀ ಯಾವ್ದ್ರಿಂದ? ಧ್ಯಾನದಿಂದ ಮಾತ್ರ ಅಂತ ಇಲ್ಲಿ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ನೀವು ಕೂಡ ಈ ತರ ವಿಶೇಷ ಸಾಧನೆಯನ್ನ ಮಾಡ್ಬೋದು. ಯಾವ್ದ್ರಲ್ಲಿ? ಧ್ಯಾನ ಮಾಡಿದ್ರೆ ಮಾತ್ರ ಅಂತ ಇಲ್ಲಿ ನಮ್ಗೆ ಪತ್ರಿಜಿ ಅವರು ಸಲಹೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ನಾವು ಧ್ಯಾನದ ಮೂಲಕ ಹೆಚ್ಚಿನ ವಿಶ್ವಶಕ್ತಿಯನ್ನು ಪಡೆಯುತ್ತೇವೆ. ಹೌದು, ಧ್ಯಾನದ ಮೂಲಕ ನಾವು ಹೆಚ್ಚಿನ ಶಕ್ತಿನ ಪಡಿತೀವಿ. ಕಣ್ಣು ಮಚ್ಚಿ ಕೂತ್ಕೊಂಡ್ರೆ ನದಿಯ ತೀರ ಅಂದ್ರೆ ವಾಟರ್ ಫಾಲ್ಸ್ ತರ ನಮ್ಮ ನೆತ್ತಿಯ ಮೇಲೆ ಏನ್ ಬೀಳ್ತಾ ಇರುತ್ತೆ, ವಿಶ್ವಶಕ್ತಿ ಬರ್ತಾ ಇರುತ್ತೆ. ಅದರಿಂದ ನಾವು ಹೆಚ್ಚು ಮನಸ್ಸು ಖಾಲಿ ಆದ ತಕ್ಷಣ ನಮ್ಗೆ ಆ ಶಕ್ತಿ ಒಳಗಡೆ ಬರ್ತಾ ಇರುತ್ತೆ, ನಾವು ಹೆಚ್ಚು ಶಕ್ತಿನ ಪಡ್ಕೊಂತೀವಿ. ಆದ್ರೆ ಧ್ಯಾನ ಮಾಡದಿದ್ರೆ ಏನಾಗುತ್ತೆ ಅಂತ ಅಂದ್ರೆ, ನಾವೀಗ ಒಂದು ಉದಾಹರಣೆ ಕೊಡ್ತಾರೆ ಮಾಸ್ಟರ್ಸ್ ಪತ್ರಿಜಿ, ಧ್ಯಾನ ಮಾಡ್ತಿದ್ರೆ ಏನಾಗುತ್ತೆ ಅನ್ನೋದಕ್ಕೆ. ಈಗ ನೀವು ಬ್ಯಾಂಕ್ ನಲ್ಲಿ ನಿಮ್ಮ ಹಣ ಇರುತ್ತೆ, ನಿಮ್ಗೆ ಈಗ ಬ್ಯಾಂಕಲ್ಲಿ ಇಲ್ಲಿ ಮನೆ ಕೂತ್ಕೊಂಡು ಹಣ ಬರ್ರಿ ಅಂದ್ರೆ ಬರುತ್ತಾ? ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಬ್ಯಾಂಕಿಗೆ ಹೋಗ್ಬೇಕು, ಚೆಕ್ ಕೊಡ್ಬೇಕು, ಅಲ್ಲಿ ಚೆಕ್ಕಿನ ಮೇಲೆ ನಿಮ್ಮ ಸಹಿ ಹಾಕ್ಬೇಕು. ಅವಾಗ ಆ ಸಹಿನ ಆ ಬ್ಯಾಂಕಿನ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಹೌದು ತಾನೆ? ಅವಾಗ ಚೆಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸಹಿ ಸರಿಯಾಗಿದ್ರೆ ಮಾತ್ರ ನಿಮ್ಗೆ ಹಣನ ಕೊಟ್ಟು ಮನೆಗೆ ಕಳಿಸ್ತಾರೆ. ಇಲ್ಲ ಅಂದ್ರೆ, ಸರ್ ಸ್ವಾಮಿ ನಿಮ್ಮ ಈ ಸಹಿ ಮಾಡಿದಿರಲ್ಲ ಇದು ಸರಿಯಾಗಿಲ್ಲ, ನಾವು ನಿಮ್ಮ ಹಣನ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಹಣ ನಮ್ದು ಬ್ಯಾಂಕಲ್ಲಿ ಇರುತ್ತೆ, ಆದ್ರೆ ನಮ್ಗೆ ಆ ಹಣನ ಪಡ್ಕೊಳ್ಳೋದಿಕ್ಕೆ ಆಗಲ್ಲ. ಬರೀ ಒಂದು ಕಾರಣ ಏನು, ನಮ್ಮ ಸಹಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವರು ರಿಜೆಕ್ಟ್ ಮಾಡಿ ಕಳಿಸ್ತಾರೆ ನಮ್ಮನ್ನ. ಹಂಗೇನೆ ನೀವು ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಯಾವುದೇ ವಿಶ್ವಶಕ್ತಿ ನಿಮ್ಮ ದೇಹದಲ್ಲಿ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಧ್ಯಾನದಲ್ಲಿಯೂ ಸಹ ನಿಮ್ಮ ಚೆಕ್ ತಾಳೆ ಆಗ್ಬೇಕು ಅಂತ ಇನ್ನೊಂದು ತಮಾಷೆಯಾಗಿ ಮಾತಾಡ್ತಾರೆ ನಮ್ಮ ಪತ್ರಿಜಿ ಅವರು. ಆಗ ವಿಶ್ವಶಕ್ತಿ ಹೇಗ್ ಬರುತ್ತೆ ಅಂದ್ರೆ, ಹಣದಂತೆ ನಿಮ್ಮ ತಲೆ ಮೇಲೆ ಸುರಿತಾ ಇರುತ್ತೆ, ಸಹಸ್ರಾರದ ಮೇಲೆ ಬರ್ತಾ ಇರುತ್ತೆ. ಇಲ್ದೆ ಹೋದ್ರೆ ಬ್ಯಾಂಕಿನವರು, ಸ್ವಾಮಿ ನಿಮ್ಮ ಹಣ
ಕೊಡಕ್ ಆಗಲ್ಲ ಅಂತ ಹೇಗೆ ಹೇಳ್ತಾರೋ, ನೀವು ಧ್ಯಾನ ಮಾಡ್ದಂಗೆ ಕೂತ್ಕೊಂಡ್ರೆ ಮನಸ್ಸು ಕಲುಷಿತ ಆದ್ರೆ ಯಾವುದೇ ಕಾರಣಕ್ಕೆ ಬ್ರಹ್ಮಾಂಡದಲ್ಲಿ ವಿಶ್ವ ಶಕ್ತಿ ತುಂಬಿಕೊಂಡಿದೆ, ಅದು ನಿಮ್ಮ ಸಹಸ್ರಾರದ ಮೂಲಕ ಒಳಗಡೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹಣನ ನೀವು ಪಡೆಯೋದಿಕ್ಕೆ ಹೇಗೆ ಆಗೋದಿಲ್ಲೋ, ವಿಶ್ವ ಶಕ್ತಿ ಬ್ರಹ್ಮಾಂಡದಲ್ಲಿ ಇದ್ರೂ ಸಹ ಅದನ್ನ ನಾವು ಪಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಧ್ಯಾನ ಮಾಡಿ ಆ ವಿಶ್ವಶಕ್ತಿನ ಪಡಿಬೇಕು. ಇದು ಈ ಕಾರ್ಯಗತ ತತ್ವ ಹೇಗಿದೆಯೋ, ಅಂದ್ರೆ ಬ್ಯಾಂಕಿನಲ್ಲಿ ನಡೆಯುವಂತಹ ಕೆಲಸದ ತತ್ವ ಹೇಗಿದೆಯೋ ಅದೇ ರೀತಿ ವಿಶ್ವಶಕ್ತಿ ತತ್ವದಲ್ಲೂ ಅನ್ವಯಿಸುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪತ್ರಿಜಿ ಶಕ್ತಿಯ 4 ಹಂತಗಳನ್ನ ವಿವರಣೆ ಮಾಡ್ಕೊಂತ ಬರ್ತಾರೆ. ಯಾವುದೇ ವ್ಯಕ್ತಿ ಸದಾ ಈ 4 ಶಕ್ತಿಯ ಹಂತಗಳಲ್ಲಿ ಹೊಂದಿರ್ತಾನೆ ಅಂತ. ಈ 4 ಹಂತಗಳಲ್ಲಿ ಯಾವ್ದಾದ್ರು ಒಂದು ಹಂತನ ಅವನು ಹೊಂದಿರ್ತಾನೆ ಅಂತ. ಅದ್ರಲ್ಲಿ ಯಾವ್ದಪ್ಪ ಇದು ಶಕ್ತಿಯ 4 ಹಂತಗಳು ಅಂತಂದ್ರೆ, ಪ್ರಸರಣ, ಸಂರಕ್ಷಣೆ, ಬಳಕೆ ಮತ್ತೆ ಗರಿಷ್ಠಗೊಳಿಸುವಿಕೆ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟ್ ಒಂದು ಉದಾಹರಣೆಗಳನ್ನ ಕೊಟ್ಕೊಂತ ಬರ್ತಾರೆ. ಒಂದು 4 ಜನ ವ್ಯಕ್ತಿಗಳನ್ನ ತಗೋತಾ ಇದ್ದಾರೆ ಇಲ್ಲಿ ಪತ್ರಿಜಿಯವರು. ಅವರು 4 ಜನ ಯಾವ ರೀತಿ ತಮ್ಮ ಶಕ್ತಿಗಳನ್ನ ಖರ್ಚು ಮಾಡ್ಕೋತಾರೆ ಅನ್ನೋದನ್ನ ನಮ್ಗೆ ಉದಾಹರಣೆ ಸಹಿತ ಹೇಳ್ಕೊಂಡ್ ಬರ್ತಾರೆ. ನೀವು ಏನ್ ಮಾಡ್ತೀರಾ, ಈಗ ದೆಹಲಿಗೆ ಹೋಗ್ಬೇಕು ಅಂತ ಅನ್ಸಿರುತ್ತೆ. ಅಲ್ಲಿ ನೀವು ದೆಹಲಿಗೆ ಹೋಗ್ತಾ ಇದ್ದೀರಾ ಅಂತ ಊಹಿಸ್ಕೊಳ್ರಿ ಅಂತ ಪತ್ರಿಜಿ ಹೇಳ್ತಾ ಇದ್ದಾರೆ. ನೀವು ವಿಮಾನ ನಿಲ್ದಾಣಕ್ಕೆ ಹೋದಾಗ ವಿಮಾನವು 3 ಗಂಟೆ ತಡ ಆಗುತ್ತೆ ಅಂತ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅವಾಗ ಏನ್ ಮಾಡ್ತೀರಾ, ಫಸ್ಟ್ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಸರ್ಕಾರನೇ ಬೈಕೊಂಡ್ ಕೂತ್ಕೊಂಡ್ಬಿಡ್ತಾನಂತೆ ಆ ವ್ಯಕ್ತಿ. ಎಂತ ಸರ್ಕಾರನಪ್ಪ ಇದು, ಇಷ್ಟು 3 ಗಂಟೆ ಲೇಟ್ ಆಗಂಗ್ ಮಾಡಿದ್ಬಿಟ್ರಲ್ಲ ಇವತ್ತು ಅಂತ. ಇಲ್ಲ ಅಂದ್ರೆ ಯಾರನ್ನ ಬೈತಾರೆ, ಆ ವಿಮಾನ ಸಿಬ್ಬಂದಿಗಳಿಗೆನೆ ಬೈಕೊಂಡ್ ಕೂತ್ಕೊಂಡ್ಬಿಟ್ಟಿರ್ತೀವಿ ನಾವು ಅಲ್ಲಿ. ಇಲ್ಲ ಅಂದ್ರೆ ಇನ್ನು ಏನ್ ಮಾಡ್ತೀವಿ, 3 ಗಂಟೆಗಳು ಕೂತ್ಕೊಂಡು ಇಲ್ಲ ಕೆಲ್ಸಕ್ಕೆ ಬರೋದೆಲ್ಲಾ ಮಾತುಗಳನ್ನು ಬೈಕೊಂತ ಕೂತ್ಕೊಳ್ಳೋದು, ಮನೆಯವ್ರನ್ನ ನೆನ್ಸ್ಕೊಂಡು ಯಾರನ್ನೋ ಬೈಯೋದು, ಅಥವಾ ದೇಶದ ಬಗ್ಗೆ ದೇಶದಲ್ಲಿ ನಡೆಯುವಂತಹ ಒಂದು ರಾಜಕೀಯ ವಿಷಯದ ಬಗ್ಗೆ ಏನೋ ಬೈಕೊಂಡ್ ಕೂತ್ಕೊಳ್ಳೋದು, ಒಟ್ಟಿಗೆ ಏನೋ ಒಂದು ಬೈಕೊಂಡ್ ಕೂತಿರ್ತಾನೆ 3 ಗಂಟೆ, ಸತತವಾಗಿ 3 ಗಂಟೆಗಳ ಕಾಲ ಅಂತ ಹೇಳ್ತಾರೆ ಪತ್ರಿಜಿ. ಅಂದ್ರೆ ನೀವು ವಿಮಾನ 3 ಗಂಟೆ ಲೇಟ್ ಆಗಿ ಬರುತ್ತೆ ಅಂದ್ರೆ ನಾವು ಇಷ್ಟೆಲ್ಲ ಶಕ್ತಿನ ಕಳ್ಕೊಂತ ಇರ್ತೀವಿ. ಅಂದ್ರೆ ನೀವು ಈ ವಿಮಾನ ನಿಲ್ದಾಣಕ್ಕೆ ಹೋದಾಗ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಹೇಳ್ತಾ ಇದ್ದಾರೆ ಪತ್ರಿಜಿ ಶಕ್ತಿ. ನಮ್ಗೆ ಈಗ 10 ಶಕ್ತಿ ಘಟಕನ ಇಟ್ಕೊಂಡು ನಾವು ಆ ವಿಮಾನ ನಿಲ್ದಾಣಕ್ಕೆ ಹೋಗಿರ್ತೀವಿ. ಇಲ್ಲಿ ವಿಮಾನ ಬರೋದು ಲೇಟು ಅಂತ ಅಂದೇಟ್ಗೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಈ ತರ ಎಲ್ಲಾ ಬೈಕೊಂಡ್ ಕೂತ್ಕೊಂಡ್ಬಿಟ್ಟು ತನ್ನ ಶಕ್ತಿನ ಅವನು ಹಾಳು ಮಾಡ್ಕೊಂತಾನೆ. ಅದು ಎಷ್ಟ್ರ ಮಟ್ಟಿಗೆ ಅಂದ್ರೆ 10 ಶಕ್ತಿ ಘಟಕಗಳು ಇದ್ದಿದ್ದು 5 ಶಕ್ತಿಗಳಾಗಿ ಮಾರ್ಪಾಟಾಗಿರುತ್ತೆ. ಅಂದ್ರೆ ಈ ಹಂತನ ಪ್ರಸರಣ ಅಂತ ಕರೀತಾರೆ. ಈ ಕಳ್ಕೊಂಡು ಅಂತ ಈ ಶಕ್ತಿಯನ್ನ ಇಲ್ಲಿ ಪ್ರಸರಣದ ಹಂತ ಅಂತ ಪತ್ರಿಜಿ ಹೇಳ್ತಾರೆ. ಮತ್ತೆ 2ನೇ ವ್ಯಕ್ತಿ ಉದಾಹರಣೆ ಹೇಳ್ತಾರೆ. ಇವನು ಸಹ ಅದೇ ವಿಮಾನ ನಿಲ್ದಾಣಕ್ಕೆ ಬಂದಿರ್ತಾನೆ, ಅವನಿಗೂ ಗೊತ್ತಾಗುತ್ತೆ 3 ಗಂಟೆ ತಡ ಅಂತ. ಅವನೇನ್ ಮಾಡ್ತಾನೆ, ಓಕೆ ಏನ್ ಆಗುತ್ತೆ ಈ ತರ ಎಲ್ಲ ಅಂತ ಅದನ್ನ ಕಾಮನ್ ಆಗಿ ಅವನ ತಗೊಂತಾನೆ. ಆಯ್ತು ಬಿಡು 3 ಗಂಟೆ ತಾನೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಕೂತ್ಕೊಂಡು ಈಗ ಆ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ಎಲ್ಲ ಕೂತ್ಕೊಂಡು ಸುತ್ತ ಜನಗಳು ಹೋಗೋದು ಬರೋದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿರ್ತಾನೆ. ಮತ್ತೆ ಯಾರ ಬಗ್ಗೆನೂ ಅವನು ಕಂಪ್ಲೇಂಟ್ ಮಾಡೋದಿಲ್ಲ. ತನ್ನ ಪಾಡಿಗೆ ತಾನು ಸುಮ್ನೆ ಕೂತ್ಕೊಂಡು ಜನಗಳನ್ನ ವೀಕ್ಷಣೆ ಮಾಡೋದು, ಯಾರ ಬಗ್ಗೆನೂ ಅವನು ಕಂಪ್ಲೇಂಟ್ ಮಾಡೋದಿಲ್ಲ. ಆ ತರ ಅವನು 3 ಗಂಟೆ ಆದ ನಂತರ ಮತ್ತೆ ವಿಮಾನ ಹತ್ಕೊಂಡು ಅವನು ಹೋಗ್ತಾನೆ. ಇಲ್ಲಿ ಅವನ ಶಕ್ತಿ ಏನಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ 10 ಶಕ್ತಿಯ ಘಟಕಗಳು, ಈ 4 ವ್ಯಕ್ತಿಗಳಿಗೂ ಪತ್ರಿಜಿ ಹೇಳೋದು ಶಕ್ತಿ ಘಟಕಗಳು 10ನೇ ಹೇಳ್ತಾರೆ. ಇಲ್ಲಿ 10 ಶಕ್ತಿ ಘಟಕಗಳಲ್ಲಿ 9.5 ಶಕ್ತಿ ಘಟಕ ಉಳಿದಿರುತ್ತೆ ಅವನು ವಿಮಾನ ಹತ್ಕೊಂಡು ಹೋಗೋದಿಕ್ಕೆ. ಅಂದ್ರೆ 0.5% ಅನ್ನ ಮಾತ್ರ ಅವನು ಇಲ್ಲಿ ಕಳ್ಕೊಂಡಿರ್ತಾನೆ. ಈ ಹಂತನ ಏನಂತಾರೆ ಅಂದ್ರೆ ಸಂರಕ್ಷಣೆ. ಅಂದ್ರೆ ನಮ್ಮ ಶಕ್ತಿನ ಅವನು ರಕ್ಷಣೆ ಮಾಡ್ಕೊಂಡ ಅಂತ ಹೇಳೋದಿಲ್ಲಿ. ಮತ್ತೆ 3ನೇ ವ್ಯಕ್ತಿ ಬಗ್ಗೆ ಹೇಳ್ತಾರೆ. ಅವನೇನ್ ಮಾಡ್ತಾನೆ, ವಿಮಾನ ನಿಲ್ದಾಣಕ್ಕೆ ಬರ್ತಾನೆ, 3 ಗಂಟೆ ತಡ ಅಂತ ಅವನಿಗೂ ಗೊತ್ತಾಗುತ್ತೆ. ಅವನಿಗೆ ಬೇಕಾದಷ್ಟು ಕೆಲಸ ಇರ್ತತೆ ಮಾಡೋದಿಕ್ಕೆ. ಅವನೇನ್ ಮಾಡ್ತಾನೆ, ತನ್ನ ಲ್ಯಾಪ್ಟಾಪ್ ಅನ್ನ ಚಕ್ ಅಂತ ಓಪನ್ ಮಾಡ್ತಾನೆ, ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅಥವಾ ಯಾವ್ದಾದ್ರು ಪುಸ್ತಕನ ಅಂದ್ರೆ ಭಗವದ್ಗೀತೆನ ಅವನು ಓದ್ಕೊಂತ ಕೂತ್ಕೋತಾನೆ. 3 ಗಂಟೆ ಆಗುತ್ತೆ,
ತಾನು ಪುನಃ ಅವನು ವಿಮಾನ ಏರಿ ಹೋಗ್ತಾನೆ. ಅಂದ್ರೆ ಇಲ್ಲಿ ಅವನ ಶಕ್ತಿಯ ಘಟಕಗಳಲ್ಲಿ 10 ಶಕ್ತಿಯ ಘಟಕಗಳಲ್ಲಿ ಅವನು ಎಷ್ಟು ಶಕ್ತಿನ ಕಳ್ಕೊಂಡಿರ್ತಾನೆ ಅಂದ್ರೆ ಅವನು 5 ಮಾತ್ರ ಉಳಿದಿರುತ್ತೆ ಶಕ್ತಿಯ ಘಟಕ ಅಂತ ಹೇಳ್ತಾರೆ. ಇಲ್ಲಿ 5 ಶಕ್ತಿ ಘಟಕ ಉಳಿದಿರೋದು ಅಂತಂದ್ರೆ ಇಲ್ಲಿ ಅವನು ಶಕ್ತಿಯನ್ನ ಕೆಲಸದ ರೂಪದಲ್ಲಿ ಕಳ್ಕೊಂಡಿರ್ತಾನಷ್ಟೇ. ಇಲ್ಲಿ ಇವನು ಮೊದಲನೆಯಲ್ಲಿ ಪ್ರಸರಣದಲ್ಲಿ ಏನಾಗಿರುತ್ತೆ, ಅವನು ಬರೀ ಬೈಕೊಂಡ್ ಕೂತ್ಕೊಂಡು ಎಲ್ಲಾರನು ಬೈಕೊಂಡೇ ಶಕ್ತಿನ ಹಾಳು ಮಾಡ್ಕೊಂಡಿರ್ತಾನೆ. ಇಲ್ಲಿ 3ನೇ ಹಂತದಲ್ಲಿ ಅದನ್ನ ಅವನೇನ್ ಮಾಡ್ತಾನೆ, ಕೆಲಸ ಮಾಡಿ ತನ್ನ ಶಕ್ತಿನ ವ್ಯಯ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಈ ಹಂತನ ಏನಂತ ಕರೀತಾರೆ ಪತ್ರಿಜಿ ಅವರು ಅಂದ್ರೆ ಬಳಕೆಯ ಹಂತ ಅಂತ ಕರೀತಾರೆ. ಮತ್ತೆ ಕೊನೆಯದಾಗಿ ಬರೋದು ಇನ್ನೊಂದು ಹಂತ ಇರುತ್ತೆ. ಇಲ್ಲಿ 4ನೇ ವ್ಯಕ್ತಿಗೂ ಇದೇ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೂ 3 ಗಂಟೆ ತಡವಾಗಿ ಈ ವಿಷಯ ಗೊತ್ತಾಗುತ್ತೆ ಬರೋದು ವಿಮಾನ. ಅದಕ್ಕೆ ಅವನೇ ಏನ್ ಮಾಡ್ತಾನೆ, ಓಕೆ ಏನಾಯ್ತು ಬಿಡು ನೋಡೋಣ, 3 ಗಂಟೆ ತಾನೇ ತಡವಾಗಿ ನನ್ಗೇನಂತೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಚಕ್ಲು ಬಕ್ಲು ಹಾಕೋತಾನೆ, ಕೈಗಳನ್ನ ಕ್ರಾಸ್ ಮಾಡ್ಕೊಂತಾನೆ, ಕಣ್ ಮುಚ್ಕೊಂತಾನೆ. ಧ್ಯಾನದ ಸ್ಥಿತಿಗೆ ಹೋಗೋಕ್ಕೂ ಮುಂಚೆ ಪಕ್ಕದಲ್ಲಿರೋ ವ್ಯಕ್ತಿನ ಮಾತಾಡಿಸ್ತಾನೆ. ಸ್ವಾಮಿ, ನೀವು ವಿಮಾನ ಶುರು ಹೊರಡುತ್ತೆ ಅಂತ ಅನೌನ್ಸ್ ಮಾಡ್ತಾರಲ್ಲ, ಆ ಸಮಯಕ್ಕೆ ನನ್ನನ್ನ ಎಬ್ಬಿಸ್ತೀರಾ ನೀವು ಅಂತ ಹೇಳ್ತಾನೆ. ತನ್ನ ಪಾಡಿಗೆ ತಾನು ಧ್ಯಾನದಲ್ಲಿ ಮಗ್ನನಾಗ್ಬಿಡ್ತಾನೆ ಅಂತ ಹೇಳ್ತಾರೆ. 3 ಗಂಟೆಗಳ ಕಾಲ ಸತತವಾಗಿ ಅವನು ಧ್ಯಾನನ ಮಾಡ್ತಾನೆ. ಆಮೇಲೆ ಆ ವ್ಯಕ್ತಿ ಬಂದ್ಬಿಟ್ಟು, ಸ್ವಾಮಿ ಅನೌನ್ಸ್ ಆಗ್ತಾ ಇದೆ, ಎದ್ದೇಳಿ ವಿಮಾನ ಹೊರಡ್ತಾ ಇದೆ ಅಂತ ಅಂದಾಗ ಇವನೇನ್ ಮಾಡ್ತಾನೆ, ಹೋಗಿ ಎಲ್ಲಾ ತನ್ನ ಧ್ಯಾನದಿಂದ ಹೊರಗೆ ಬಂದ್ಬಿಟ್ಟು ವಿಮಾನ ಹತ್ಕೊಂಡು ತನ್ನ ಊರನ್ನ ತಲುಪ್ತಾನೆ. ಅಂದ್ರೆ ಇಲ್ಲಿ ಅವನ ಗರಿಷ್ಠ ಪ್ರಮಾಣ, ಶಕ್ತಿಯ ಪ್ರಮಾಣ ಎಷ್ಟಿರುತ್ತೆ ಅಂತ ಪತ್ರಿಜಿ ಅವರು ಹೇಳ್ತಾರೆ. ಇಲ್ಲಿ 10 ಗರಿಷ್ಠ ಶಕ್ತಿ ಇದ್ದಿದ್ದು ಅವನು ವಿಮಾನ ಏರೋದ್ರೊಳಗೆ 80ಕ್ಕೆ ಅದು ಹೋಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ 4ನೇ ಹಂತದಲ್ಲಿ ಇದನ್ನ ಏನಂತಾರೆ ಅಂದ್ರೆ ಗರಿಷ್ಠ ಮಟ್ಟ. ಅವನಿಗೆ ಶಕ್ತಿಗಿಂತ ಗರಿಷ್ಠ ಮಟ್ಟದಲ್ಲಿ ಅವನು ಆ ಶಕ್ತಿನ ಸಂಪಾದಿಸ್ಕೋತಾನೆ ಅಂತ ಇಲ್ಲಿ ಹೇಳ್ತಾರೆ. ಈ 4 ವಿಧವಾಗಿ 4 ಜನರ ಉದಾಹರಣೆ ಕೊಡ್ತಾ ನಮ್ಮ ಪತ್ರಿಜಿಯವರು ಹೇಳ್ತಾರೆ, ನಮ್ಮಲ್ಲಿ ಇರುವಂತಹ ಶಕ್ತಿನ ಯಾವ ರೀತಿ ನಾವು ಕಳ್ಕೋಬಹುದು, ಏನೇನ್ ಮಾಡಿ ಕಳ್ಕೋಬಹುದು, ಮತ್ತೆ ಸುಮ್ನೆ ಇದ್ರೆ ಯಾವ ರೀತಿ ನಾವು ಶಕ್ತಿನ ಉಳಿಸ್ಕೋಬಹುದು, ಮತ್ತೆ ಧ್ಯಾನ ಮಾಡಿದ್ರೆ ನಮ್ಮ ಶಕ್ತಿನ ಯಾವ ಲೆವೆಲ್ಗೆ ನಾವು ಹೆಚ್ಚು ಮಾಡ್ಕೋಬಹುದು ಅಂತ ನಮ್ಮ ಗುರುಗಳು ನಮ್ಗೆ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಕೊನೆಯದಲ್ಲಿ ಇವು 4 ಶಕ್ತಿಯ ಹಂತಗಳಾಗಿದೆ. ಶಕ್ತಿಯು ಯಾವಾಗಲೂ ಸಾಯುವುದಿಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇದು ಒಂದು ಕೊನೆಯ ವಾಕ್ಯದಲ್ಲಿ ಹೇಳ್ತಾರೆ, ಶಕ್ತಿ ಎಲ್ಲಾ ಕಡೆ ಇದೆ, ಅದು ಹೊರಗಡೆನೂ ಇರ್ಬೋದು ಅಥವಾ ನಮ್ಮ ದೇಹದಲ್ಲೂ ಇರ್ಬೋದು. ಶಕ್ತಿ ಸಾಯೋದಿಲ್ಲ, ಆದ್ರೆ ಶಕ್ತಿಯ ಮಟ್ಟದಲ್ಲಿ ಮೇಲೆ ಮತ್ತೆ ಕೆಳಗೆ ಆಗುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ಈ ನನಗೆ ಕೊಟ್ಟಿರೋ ಈ ಕಾಸ್ಮಿಕ್ ಎನರ್ಜಿ ಅನ್ನೋ ಒಂದು ಟಾಪಿಕ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ನನಗೆ ಅವಕಾಶ ಮಾಡಿಕೊಟ್ಟಂತಹ PSSM ಮೈಸೂರು ವೇದಿಕೆಗೆ ನಾನು ವಂದಿಸುತ್ತಾ ನನ್ನ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಲಲಿತಾ ಅನ್ಮ್ಯೂಟ್ ಎಲ್ಲಾ ಆತ್ಮಬಂಧುಗಳಿಗೂ ನಮಸ್ಕಾರ. ಇವತ್ತಿಂದು ಈ ಕಾಸ್ಮಿಕ್ ಎನರ್ಜಿದು ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು. ಎಸ್ಪೆಷಲಿ ಕೊನೆಯಲ್ಲಿ ಹೇಳಿದ್ರಲ್ಲ, ವಿಮಾನ ಲೇಟ್ ಆದ್ರೆ ಒಬ್ಬೊಬ್ರು ಯಾವ್ಯಾವ ದೃಷ್ಟಿನಲ್ಲಿ ನೋಡ್ತಾರೆ ಅಂತ ಹೇಳಿ ಗೊತ್ತಾಗತ್ತೆ, ಎಷ್ಟು ಜನ ಇದ್ದಾರೆ ಅಂತ. ಈಗ ನಾವು ಈ ಧ್ಯಾನಕ್ಕೆ ಬಂದ ಮೇಲೆ ನಮಗೊಂದು ಹೆಮ್ಮೆ ಏನನ್ಸುತ್ತೆ ಅಂದ್ರೆ, ಇಂಥ ಸಿಚುಯೇಷನ್ ಅನ್ನ ನಾವು ಅದನ್ನ ಕೆಟ್ಟ ಸಿಚುಯೇಷನ್ ಅನ್ಕೊಳ್ದೆ ಇದು ಒಂದು ಅವಕಾಶ ಅಂತ ತಿಳ್ಕೊಂಡು ನಾವು ಕೂಡ ಧ್ಯಾನಾಸಕ್ತರಾಗ್ತೀವಿ. ಇಂಥ ಸಿಚುಯೇಷನ್ ಅಲ್ಲಿ ಈ ಒಂದು ಬೆಳವಣಿಗೆ ಸಹಾಯ ಮಾಡಿರುವಂತಹ ನಮ್ಮ ಪತ್ರಿಜಿ ಗುರುಗಳು ಕಳಿಸ್ಕೊಟ್ಟಿರುವಂತಹ ಈ ಧ್ಯಾನಕ್ಕೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮುಂಚೆ ಆಗಿದ್ರೆ ನಾವು ಬೈಕೋತಿದ್ವೋ ಏನೋ, ಈಗ ಒಂದು ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ನಾವೂನುವೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಧ್ಯಾನಕ್ಕೆ ಹೋಗ್ತೀವಿ. ಎಷ್ಟೊಂದು ಬೆಳವಣಿಗೆ. ಆಮೇಲೆ ಆ ಲಕ್ಷ್ಮೀ ಸರಸ್ವತಿದು ಒಂದಾದ್ಮೇಲೆ ಒಂದು ಹೇಗ್ ಬರುತ್ತೆ ಅಂತ ಹೇಳಿದ್ರಿ. ವಿಶ್ವ ಪ್ರಾಣ ಶಕ್ತಿ ದೇಹದೊಳಗೆ ಹೆಂಗ್ ಹೋಗುತ್ತೆ, ಬೇರೆ ಎಲ್ಲಾ ಕೋಶಗಳಿಗೆಲ್ಲ ಹೇಗೋಗತ್ತೆ ಅಂತ ತಿಳಿಸ್ಕೊಟ್ರಿ. ಎಷ್ಟೊಂದು ವಿಷಯಗಳು ಗೊತ್ತಾಯ್ತು ತೀರ್ಥ. ಇವತ್ತಿನ ಈ ಎಪಿಸೋಡ್ ಅಲ್ಲಿ ಕಾಸ್ಮಿಕ್ ಎನರ್ಜಿ ಬಗ್ಗೆ ತುಂಬಾ ಅದ್ಭುತವಾಗಿ ಮೂಡ್ ಬಂತು.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಲಿತಾ, ಥ್ಯಾಂಕ್ ಯು ಅಪ್ಪ. ಸ್ವರ್ಣ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ madam. ನಂದು ಇಡೀ ವಿಡಿಯೋ ಆಫ್ ಮಾಡಿದಾರೆ ಅನ್ಸುತ್ತೆ. ಇಲ್ಲ, ನೀವು ಆನ್ ಮಾಡ್ಕೊಳ್ಳಿ, ಇದೆ ಸರ್ ಇದು ಟ್ಯಾಪ್ ಮಾಡಿ ಓಕೆ. ವಿಡಿಯೋ ಮೇಲೆ. ನಮಸ್ತೆ ತೀರ್ಧಾವತಿ ಮೇಡಮ್. ನಮಸ್ತೆ, ನಮಸ್ತೆ. ಆತ್ಮಬಂಧುಗಳೆಲ್ಲರಿಕಿ ಆತ್ಮ ಪ್ರಣಾಮಗಳ ಹಾಗೆ ನಮ್ಮ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜ್ ಅವ್ರಿಗೆ ವಂದಿಸುತ್ತಾ, ಇವತ್ತು ಕಾಸ್ಮಿಕ್ ಎನರ್ಜಿ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ತೀರ್ಧಾವತಿ ಮೇಡಮ್ ತುಂಬಾ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ರಿ. ನನ್ಗೂ ಇವತ್ತು ಇಷ್ಟ ಆಯ್ತು ಏನಂದ್ರೆ, ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರೂನು ಬೇಕು ಜೀವನದಲ್ಲಿ. ಶಕ್ತಿ ಬೇಕು, ಜ್ಞಾನ ಬೇಕು, ಜ್ಞಾನದ ಜೊತೆ ಸಂಪದ ಬೇಕು. ಅಂದ್ರೆ ಮೇಡಮ್ ಪ್ರತಿಯೊಂದು ಅರ್ಥ ಮಾಡ್ಕೊಂಡಿದ್ರೆ, ಆಳವಾಗಿ ತಗೊಂಡಿದ್ರೆ, ಇದೊಂದು ಆನಂದವಾಗಿ ಕೇಳ್ಕೊಂಡು ಜೀವನ ವಿಧಾನ ಮುಂದಕ್ಕೆ ಹೋಗೋದು ತುಂಬಾ ಸುಲಭ ಆನತ್ತೆ ಮೇಡಮ್. ಒಂದ್ ಸ್ವಲ್ಪ ಕಷ್ಟಗಳು ಬಂದ್ರೆ ನಾವು ಅಯ್ಯೋ ಅಯ್ಯೋ ಅನ್ಕೊಂತೀವಿ. ಸಂತೋಷ ಆಯ್ತು ತೀರ್ಧಾವತಿ ಮೇಡಮ್, ತುಂಬಾ ಸಂತೋಷ ಆಯ್ತು. ಪೋಸ್ಟ್ ಅವರು ಆಫ್ ಮಾಡಿದಾರೆ ಮೇಡಮ್ ನಂದು ಇದು ಸ್ಟಾರ್ಟ್. ಹೌದಾ, ಸರಿಯಪ್ಪ, ಸರಿ. ಗೀತಾ ಮಾತಾಡಿ. ಗೀತಾ ನಮಸ್ತೆ. ಎಲ್ಲ ನಮಸ್ತೆಪ್ಪ. ಆತ್ಮಬಂಧುಗಳಿಗೂ ನಮಸ್ಕಾರಗಳು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ವಂದಿಸ್ತಾ ಇದ್ದೀನಿ. ಇವತ್ತಿಂದು ಕಾಸ್ಮಿಕ್ ಎನರ್ಜಿ ತುಂಬಾ ಚೆನ್ನಾಗಿತ್ತು ತೀರ್ಥ. ಇದರಲ್ಲಿ ಅಂದ್ರೆ ಯಾವ ಟೈಪ್ ಅಲ್ಲಿ ಕಾಸ್ಮಿಕ್ ಎನರ್ಜಿ ನಮ್ಗೆ ಸಿಗುತ್ತೆ? ಉಸಿರಾಟದ ಮುಖಾಂತರ, ನಿದ್ದೆ ಮುಖಾಂತರ, ಆಮೇಲೆ ಇನ್ನೊಂದು ಹೇಳಿದ್ದಾರೆ ಇದು ಧ್ಯಾನ. ಮೂರು ವಿಧದಲ್ಲಿ ನಮ್ಗೆ ಇದು ಕಾಸ್ಮಿಕ್ ಎನರ್ಜಿ ಸಿಗ್ತದೆ. ಈ ಮೂರು ದೇವಿಗಳು ಅಂದ್ರೆ ಪಾರ್ವತಿ ದೇವಿ, ಸರಸ್ವತಿ ದೇವಿ, ಆಮೇಲೆ ಲಕ್ಷ್ಮೀ ದೇವಿ. ಪಾರ್ವತಿಯಿಂದ ಇದು ಸಿಕ್ಕಿದ್ರೆ, ನಮ್ಗೆ ಕಾಸ್ಮಿಕ್ ಎನರ್ಜಿ ಸಿಕ್ಕಿದ್ರೆ, ಫಸ್ಟ್ ಸಿಗ್ಬೇಕಾಗಿರೋದೇ ಕಾಸ್ಮಿಕ್ ಎನರ್ಜಿ. ಅಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ತನ್ನಿಂತಾನೆ ಸರಸ್ವತಿ ದೇವಿ ಒಲಿತಾಳೆ, ಅಂದ್ರೆ ಜ್ಞಾನ ಸಿಗ್ತದೆ. ಆ ಜ್ಞಾನ ಒಂದೇ ತರದ ಜ್ಞಾನ ಅಲ್ಲ, ಅದು ಓದು, ಬುದ್ಧಿ, ಮತ್ತೆ ಇದು ಯಾವುದು ಇನ್ನೊಂದು ಕಲೆ. ಜ್ಞಾನ, ಓದು, ಬುದ್ಧಿ, ಕಲೆ, ಈ ನಾಲ್ಕು ಮುಖಾಂತರ ನಮ್ಗೆ ಜ್ಞಾನ ಸಿಗತ್ತೆ. ಈ ಜ್ಞಾನ ಸಿಕ್ಕಿದ್ರೇನೆ ನಮ್ಗೆ ಲಕ್ಷ್ಮೀ ದೇವಿ ಒಲಿತಾಳೆ. ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ಉಸಿರನ್ನು ಗಮನಿಸಿದಾಗ ಮನಸ್ಸು ಖಾಲಿ ಆಗ್ತದೆ. ಆ ಉಸಿರಲ್ಲಿ ಎಂತ ಶಕ್ತಿ ಇದೆ, ಉಸಿರಿನ ಹಿರಿಮೆಯನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಮತ್ತೆ ಈ ಉಸಿರನ್ನು ಧ್ಯಾನದ ಮುಖಾಂತರ 100% ನಮ್ಗೆ ಈ ಎನರ್ಜಿ ಸಿಗುತ್ತೆ. ಅದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದಾಗ ಬರೀ 70% ಸಿಗುತ್ತೆ. ಅಂದ್ರೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ. ಮೈಂಡ್ಫುಲ್ನೆಸ್ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದಾಗ ನಾವು ಅದನ್ನು ಗಮನಿಸಿ ಮಾಡಿದ್ರು ಕೂಡ ನಮ್ಗೆ ವಿಶ್ವಶಕ್ತಿ ಸಿಗುತ್ತೆ. ಆದ್ರೆ ಅದರದ್ದು ಕಡಿಮೆ 70% ಸಿಗುತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಆಮೇಲೆ ಈ ವಿಶ್ವಶಕ್ತಿಯಿಂದ ಆಂಜನೇಯ ಯಾವ ತರ ಈ 8 ಅಷ್ಟವಿದ್ಯೆಯನ್ನು ಕಲ್ತಿದ್ದಾನೆ. ಅಂದ್ರೆ ಚಿಕ್ಕದಾಗ್ಬೋದು, ದೊಡ್ಡದಾಗ್ಬೋದು, ತೇಲ್ಬೋದು, ಹಾರ್ಬೋದು, ಈಜಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು ವಿಶ್ವಶಕ್ತಿಯಿಂದ. ಅಂದ್ರೆ ಅಷ್ಟು ಶಕ್ತಿ ಇದೆ ಈ ಧ್ಯಾನದಲ್ಲಿ. ಆ ಆಂಜನೇಯ 4ನೇ ವರ್ಷದಿಂದಲೇ ಧ್ಯಾನ ಸ್ಟಾರ್ಟ್ ಮಾಡಿ ಎಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ದಾನೆ ಅಂತ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ನಮ್ಮ ಬ್ಯಾಂಕಲ್ಲಿ ಅದು ಚೆನ್ನಾಗಿತ್ತು. ಬ್ಯಾಂಕಲ್ಲಿ ಸೈನ್ ಮಾಡಿದಾಗ ನಮ್ಗೆ ಹಣ ಹೇಗೆ ಸಿಗುತ್ತೆ, ಅದೇ ತರ ನಾವು ಜೀವನದಲ್ಲಿ ಧ್ಯಾನ ಮಾಡಿದಾಗ ನಮ್ಗೆ ವಿಶ್ವಶಕ್ತಿ ಸಿಗುತ್ತೆ. ಅದು ತುಂಬಾ ಚೆನ್ನಾಗಿ ಒಂದು ಹೋಲಿಕೆ ಕೊಟ್ಟಿದ್ದಾರೆ ಪತ್ರಿಜಿ ಗುರುಗಳು. ಅದು ತುಂಬಾ ಇಷ್ಟವಾಯ್ತು. ಮತ್ತೆ ಅದೇ ನಮ್ಗೆ ಈ ವಿಮಾನ ತಡವಾದಾಗ ಯಾವ ತರ ಶಕ್ತಿಯ ವಿನಿಯೋಗವಾಗುತ್ತೆ ಒಬ್ಬನಿಗೆ 5%, ಅವನು ಬೈತಾ ಕೂತ್ರೆ ಅವನ್ 10ರಲ್ಲಿ 5 ಭಾಗ ಶಕ್ತಿ ಇದಾಗುತ್ತೆ, ಖರ್ಚಾಗಿ ಹೋಗುತ್ತೆ. ಆಮೇಲೆ ಅದನ್ನೇ ನಾವು ಪ್ರಸರಣ ಅಂತೀವಿ. ಎರಡನೇದಾಗಿ ಅವನು ಆ ಕಡೆ ಈ ಕಡೆ ನೋಡ್ಕೊಂಡು ಏನೂ ಮಾತಾಡದೆ, ಅಂದ್ರೆ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಮಾತಿಗೆ ಯಾವ ಶಕ್ತಿ ಇದೆ, ಮಾತಾಡಿದ್ರೆ ಹೆಂಗೆ ಶಕ್ತಿ ವ್ಯಯ ಆಗತ್ತೆ ಅಂತ. ಅದು ಬರೀ 0.5%
0.5 10ರಲ್ಲಿ 0.5 ಅಷ್ಟೇ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇದು ಸಂರಕ್ಷಣೆ ಅಂದ್ರೆ ಇದ್ದ ಶಕ್ತಿಯನ್ನು ನಾವು ಯಾವ ಟೈಮಲ್ಲಿ ನಾವು ಹೆಂಗೆ ಖರ್ಚು ಮಾಡಬಹುದು ಅಥವಾ ನಾವು ಉಳಿಸ್ಕೊಳ್ಬಹುದು ಎಂಬುದನ್ನು ತಿಳಿಸ್ತದೆ. ಆಮೇಲೆ ಇನ್ನೊಂದು ನೆಕ್ಸ್ಟ್, ಇನ್ನೊಬ್ಬ ಲ್ಯಾಪ್ಟಾಪ್ ಯೂಸ್ ಮಾಡಿ ಅವನ್ ಕೆಲಸ ಮಾಡ್ತಾನೆ, ಅವನ್ ಕೆಲಸ ಮಾಡಿದಾಗಲೂ ಖರ್ಚಾಗುತ್ತೆ. ಅದನ್ನು ಬಳಕೆ ಸದ್ವಿನಿಯೋಗ, ಆ ಶಕ್ತಿಯನ್ನು ಯಾವ ತರ ಅವನು ಯೂಸ್ ಮಾಡ್ತಾನೆ ಅಂತ ಹೇಳಿದ್ರಿ. ನೆಕ್ಸ್ಟ್ ಲಾಸ್ಟ್ ಧ್ಯಾನ ಮಾಡ್ತಾನೆ, ಧ್ಯಾನ ಮಾಡಿದಾಗ ಅವನಿಗೆ 80ರಷ್ಟು ಎಕ್ಸ್ಟ್ರಾ ಶಕ್ತಿ ಸಿಗುತ್ತೆ. ಅಂದ್ರೆ ನಾವು ಯಾವ ತರ ಶಕ್ತಿಯದ್ದು ಆ ಒಂದು ಟೈಮ್ ಅನ್ನು ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಈ ತರ ಶಕ್ತಿ ಸಾಯುವುದಿಲ್ಲ, ಅದರ ಮಟ್ಟದಲ್ಲಿ ಮಾತ್ರ ಏರ್ಪೇರಾಗುತ್ತೆ ಎಂಬುದನ್ನು ಗುರುಗಳು ಅಷ್ಟು ಚೆನ್ನಾಗಿ ತಿಳಿಸಿದ್ದಾರೆ. ನೀವು ಅದನ್ನು ಅಷ್ಟೇ ನೀಟಾಗಿ ಇದು ಪ್ರಸ್ತುತಪಡಿಸಿದ್ದೀರಾ. ತುಂಬಾ ಧನ್ಯವಾದಗಳು ತೀರ್ಥ. ಥ್ಯಾಂಕ್ ಯು. ಥ್ಯಾಂಕ್ ಯು ಗೀತಾ. ಸರ್ ರಾಮಚಂದ್ರ ಸರ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ ಸರ್, ಮಾತಾಡಿ.